ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರವರ್ತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡೇನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ವಿಡಿಯೋ ವ್ಲಾಗ್ನ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಸೊ ನೋಡ್ತೀರಾ ಅಂತ ಎಲ್ಲ ವ್ಯೂವರ್ಸ್ಗೂ ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆನ 5 o'clock ಎದ್ದು ಫ್ರೆಶ್ ಆಗಿ ಜಳಕ ಎಲ್ಲ ಮಾಡಿಕೊಂಡು ನಾನು ಮತ್ತು ಹಸ್ಬೆಂಡ್ ಊರಿಗೆ ಹೊಂಟೀವಿ ನೋಡ್ರಿ. ಸೊ ತಮ್ಮ ಬಸ್ ಸ್ಟಾಪ್ವರೆಗೂ ಬಂದು ಡ್ರಾಪ್ ಮಾಡಿದ. ಆ್ಯಂಡ್ ನಾನು ಮತ್ತು ಹಸ್ಬೆಂಡ್ ಅಷ್ಟೇ ಹೊಂಟೀವಿ. ಅನ್ವಿತಾ ಅವ್ರನ್ನೂ ಕರ್ಕೊಂಡು ಹೊಂಟಿಲ್ಲ. ಆ್ಯಂಡ್ ಸಂಡೇ ಇತ್ತಲ್ಲ, ಸೊ ತಮ್ಮನ ಕಾಲೇಜಿನಲ್ಲೆಲ್ಲ ಮನೆಯಾಗಿರ್ತಾನ, ನಾವು ಬರೋರಿಗೂ ನೋಡ್ಕೊತಾನ ಅಂತೇಳಿ ಹಂಗಾಗಿ ಬಿಟ್ಟು ಹೊಂಟೇವಿ. ಹೊಟ್ಟೆ ಸುಗಿತಾನ ಅಲ್ಲಿ ಮಠ ಇರೋಕ್ಕಾಗಲ್ಲವ. ಬಾಲುದೇವ ಮೊನ್ನತ್ತ ಬಾಗಲಕೋಟೆ ನೋಡ್ರಿ, ಅವರು ಊರನ್ನ ಬಿಟ್ಟು ಬಂದಿದ್ದೀವಿ. ಮನೆಗಿತ್ತು ನೋಡಿ ಬಾಡಿಗೆ. ಅವಾಗ ಇನ್ನೂ ಬುಳಪ್ಪನ ಓಟಿಂಗ್ ಬಂದಿರಲಿಲ್ಲ. ಆವಾಗ ಇನ್ನೂ ಅರವಿಂದ್ ಭಾಳ ಸಮಾಗಿದ್ದ. ಏನು 2 ವರ್ಷದಾವಿದ್ದ, ಏನು 2.5 ವರ್ಷದಾವಿದ್ದ, 3 ವರ್ಷದಾವಿದ್ದ, ನಂಗೆ ಗೊತ್ತಿಲ್ಲ ಅಷ್ಟೊಂದು. ಭಾಳ ಸಣ್ಣವಿದ್ದ. ಅವಾಗ ಬಿಟ್ಟು ಹೋಗಿದ್ವಿ ನೋಡಿ. ಓಟ್ ಹಾಕಿ ಅವತ್ತು ಬಂದಿದ್ವಿ. ಸಿಕ್ಕಾಪಟ್ಟೆ ರಶ್ ಇರ್ತೈತಿ ಓಟಿಂಗ್ ಅಂತ ಅಂದ್ರೆ, ಮತ್ತು ಸಣ್ಣ ಹುಡುಗರು ಕರ್ಕೊಂಡು ಹೋಗೋಕೆ ತ್ರಾಸ ಆಗತ್ತೆ ಅಂತೇಳಿ ಬಿಟ್ಟು ಹೋಗಿದ್ವಿ. ಅವಾಗ ಬಿಟ್ಟಿದ್ರೆ ಈಗ ಬಿಟ್ಟು ಬಿಟ್ಟೇವೆ ನೋಡ್ರಿ. ಯಾಕಂದ್ರೆ ಈಗನೂ ಟ್ರಿಪ್ ಅದು ಹೋಗಿ ಬಂದು ಫುಲ್ ಟಯರ್ಡ್ ಆಗಿರ್ತಾರ. ಮತ್ತು ಈಗ ಇವತ್ತು ಹೋಗಿ ಇವತ್ತು ಬರೋದು, ಲಾಂಗ್ ಜರ್ನಿ ಆಗುತ್ತೆ ಹೋಗೋದು ಬರೋದು. ಸೊ ಈ ಟಯರ್ಡ್ ಆಕರ್ ಸುಳ್ಳ ಅಂತಂದು ಬಿಟ್ಟು ಹೊಂಟೆ ನೋಡ್ರಿ. ಮತ್ತು ಅವ್ರನ್ನೂ ಬಿಟ್ಟು ಹೋಗ್ತೀವಿ ಅನ್ನೋಣ. ಅವ್ರೇನು ಬರ್ತೀವಿ ಮಾಡ್ತೀವಿ ಅಂತ ಏನು ಅನ್ನಲಿಲ್ಲ ನಾವು ಅಲ್ಲಿ ಅಂದ್ರೆ. ಸೊ ಹಾಗಾಗಿ ನಾನು ಮತ್ತು ಹಸ್ಬೆಂಡ್ ಇಬ್ಬರ ಹೊಂಟೇವಿ. ಇವತ್ತು ಹೋಗಿ ಇವತ್ತು ಬರೋದಲ್ಲ. ಸೊ ಹಾಗಾಗಿ ಟ್ರಿಪ್ ಹೋಗಿ ಬಂದು ನೆಕ್ಸ್ಟ್ ಡೇನ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಟ್ರಿಪ್ ಮುಗಿಸ್ಕೊಂಡು ಇವತ್ತು ಬರೋರಿದ್ವಿ. ಸೊ ಅದು ಒಂದು ಅರ್ಜೆಂಟ್ ಟ್ರೈನಾಗಿ ಹೋಗುವಾಗ ಒಂದು ನ್ಯೂಸ್ ಬಂತು. ಸೊ ಹಾಗಾಗಿ ಅದ್ರ ಸಲುವಾಗಿ ಒಂದಿನ ಅಡ್ವಾನ್ಸ್ ಬಂದೆ ನೋಡ್ರಿ. ಇಲ್ಲಾಂದಿದ್ರೆ ಇನ್ನೊಂದಿನ ಎಕ್ಸ್ಟ್ರಾ ಟ್ರಿಪ್ ಮಾಡಿಕೊಂಡು ಬರ್ತಿದ್ವಿ. ನಮ್ಮದು ಇವತ್ತು ಮುಗೀತಿತ್ತು ಆ್ಯಕ್ಚುಲಿ. ಬೆಳಗಾವಿಗೆ ಇವತ್ತು ಬರ್ತಿದ್ವಿ ನಾವು ತಿರುಪತಿಯಿಂದ. ಸೊ ನೀನು ಬಂದ್ವಿ, ಒಂದಿನ ಮುಂಚಿತವಾಗಿ ಬಂದ್ವಿ ನೋಡ್ರಿ. ಸೊ ಈಗ ನಾನು ಮತ್ತು ಹಸ್ಬೆಂಡ್ ಯಾಕೆ ಹೊಂಟೀವಿ ಅಂತಂದ್ರೆ ಹೇಳ್ತೀವಂತ ಅಪ್ಕಮಿಂಗ್ ಬ್ಲಾಗ್ಸ್ ಸಸ್ಪೆನ್ಸ್. ನೋಡೋಣ ಇದೇ ಬ್ಲಾಗ್ನಾಗ ರಿವೀಲ್ ಮಾಡೋದಾದ್ರೆ ಮಾಡ್ತೀನಿ. ನೋಡೋಣ ಹೆಂಗಾಗುತ್ತೋ ನನಗೂ ಗೊತ್ತಿಲ್ಲ ಈ ಬ್ಲಾಗ್ ಹೆಂಗೆ ಹೋಗುತ್ತಾ ಅಂತೇಳಿ. ಸೊ ಗೆಸ್ ಮಾಡ್ರಿ ಯಾಕೆ ಹೋಗ್ತಿರ್ಬೋದು ಅಂತೇಳಿ. ಓಕೆನಾ? ಎಸ್, ಈಗ ನೋಡ್ರಿ ಎಲ್ಲಿದ್ದೀವಿ ಅಂತಂದ್ರೆ ಆಲ್ರೆಡಿ ಬಾಗಲಕೋಟೆ ವ್ಯೂವರ್ಸ್ಗೆ ಗೊತ್ತಾಗಿರ್ತೈತಿ ಈ ವ್ಯೂನ ನೋಡಿ. ನಾವೀಗ ಇದೀವಿ ಬಾಗಲಕೋಟೆ ಒಳಗೆ ನೋಡ್ರಿ. ಅದು ಬಾಗಲಕೋಟೆ ಕೋರ್ಟ್ ಅದು. ಎಸ್ ನೋಡ್ರಿ, ಈಗ ಬಾಗಲಕೋಟೆ ಬಸ್ ಸ್ಟಾಪಿಗೆ ಬಂದ್ವಿ. ಟ್ರೈನು 9:15 ಐತಿ. ಈಗ ಇಲ್ಲೇ ಬಾಗಲಕೋಟೆ ಬಸ್ ಸ್ಟಾಪ್ ಒಳಗೆ ನಾಷ್ಟ ಮಾಡಿಕೊಂಡು ಊರ ಕಡೆ ಹೋದ್ರಾತ ಅಂಥೇಳಿ ಹೋಟೆಲಿಗೆ ಬಂದ್ವಿ ನೋಡ್ರಿ. ಹೋಟೆಲ್ ಹೆಸ್ರು ಅಷ್ಟಾಗಿ ಅಬ್ಸರ್ವ್ ಮಾಡಲಿಲ್ಲ ನಾನು, ಹಂಗೆ ಹೊಸರದ ಹಂಗೆ ಒಳಗೆ ಬಂದ್ವಿ ನೋಡ್ರಿ. ಹೋಟೆಲ್ ಬಸ್ ಸ್ಟಾಪ್ ಒಳಗನ ಐತಿ ಏನೋ ಉಡುಪಿ ರೇಣುಕಾ ಹೋಟೆಲ್ ಅಂತೇಳಿ. ಸೊ ಬಾಗಲಕೋಟೆ ಬಂದಾಗ ಇದ ಹೋಟೆಲ್ನಾಗ ನಾಷ್ಟ ಮಾಡಿರ್ತೀವಿ ಒಟ್ಟು. ಈಗ ನಾನು ದೋಸೆ ತೊಗೊಂಡಿನಿ, ನಾಷ್ಟ ಮಾಡಕ್ಕಂತೀನಿ. ಹಸ್ಬೆಂಡ್ ಒಲ್ಲೆ ಅಂತ ಅಂದರು, ನೀನು ನಾಷ್ಟ ಮಾಡಂತ ಅಂದರು. ತಮಗೂ ಒಂದು ಪ್ಲೇಟ್ ಇಡ್ಲಿ ವಡೆ ಹೇಳಿದರು, ಬಿಸಿ ಇಲ್ಲಲ್ಲ ಅಂತಂದೆ. ಮತ್ತು ಹೊಳಗೆ ಕೊಟ್ಟರು ನೋಡ್ರಿ. ಬಿಸಿ ಇಲ್ಲ ಅಂತಂದು ಸುಮ್ಮನೆ ಇದ್ನಿ ಅಂದ್ರೆ ತಿಂತಿದ್ರು ಮೇ ಬಿ. ಸೊ ಈಗ ನಾಷ್ಟ ಮಾಡಿಕೊಂಡು ಹೊರಗೆ ಬಂದ್ವಿ. ಹಸ್ಬೆಂಡ್ ಅಂಗಡಿಗೆ ಹೋಗಿದ್ರು, ಊರಿಗೆ ಏನಾರು ತೊಗೊತೀನಿ ಅಜ್ಜಿಗೆ ಏನಾರು ಬಿಸ್ಕಿಟ್ ಅಂತಂದು ಅಂಗಡಿಗೆ ಹೋದರು. ಸೊ ನಾನು ಬಸ್ ಸ್ಟಾಪ್ನಾಗ ನಿಂತಿದ್ದೆ. ಸೊ ಅಷ್ಟೊಳಗೆ ನಮ್ಮ ಮಾಮ ಕಾರ್ ತೊಗೊಂಬಂದರು ನೋಡ್ರಿ. ಸೊ ಅವರು ಊರಿಗೆ ಬಂದಾರ, ಬೆಂಗಳೂರಿನಾಗಿದ್ದ. ಸೊ ನಾವು ಮತ್ತು ಅವರು ಒಂದೇ ಟೈಮಿಗನ ಬಾಗಲಕೋಟೆಗೆ ಬಂದಿರೋದ್ರಿಂದ ಸೊ ನಮ್ಮನ್ನು ಅವರು ಪಿಕಪ್ ಮಾಡಿಕೊಂಡು ಸೊ ಎಲ್ಲರೂ ಕೂಡಿನ ಈಗ ಊರ ಕಡೆ ಹೊಂಟಿ ನೋಡ್ರಿ. ಮಾವ ಮತ್ತು ಅಕ್ಕ ಅವರು ಬೆಂಗಳೂರಿನಾಗಿದ್ದ ಬಾಗಲಕೋಟೆಗೆ ಬಂದಾರ. ಆ್ಯಂಡ್ ನಾನು ಮತ್ತು ಹಸ್ಬೆಂಡು ಬೆಳಗಾವಿಯಿಂದ ಬಾಗಲಕೋಟೆ ಬಂದೀವಿ. ಸೊ ಅವರು ಬಾಗಲಕೋಟೆಗೆ ಅವ್ರ ಅಪ್ಪವ್ರದ್ದು ಕಾರ್ ತೊಗೊಂಡು ಊರಿಗೆ ಹೊಂಟಿದ್ರು. ಸೊ ನಾವಿನ್ನೇನು ಬಸ್ಸಿಗೆ ಹೋಗಬೇಕು ಅನ್ನೋದ್ರೊಳಗೆ ಕಾಲ್ ಮಾಡಿದ್ರು. ನಾವು ಬಾಗಲಕೋಟೆಗನ ಇದ್ದೀವಿ. ಸೊ ಅಷ್ಟರು ಕೂಡ ಹೋಗೊಂಡು ಬರ್ರಿ ಅಂತ ಅಂದರು. ಸೊ ಹಂಗಾಗಿ ಕಾರ್ನಾಗ ಈಗ ಅಷ್ಟರು ಕೂಡ ಹೊಂಟೆ ನೋಡ್ರಿ. ಕಾರೇನು ಹೊಡ್ಯಾಕಂತಾರಲ್ಲ, ಸೊ ಅವ್ರು ಬಂದು ನಮ್ಮ ದೊಡ್ಡ ಮಾಮ ನೋಡ್ರಿ. ಸೊ ಅವರು ಬಾಜು ಕುಂತಾರ, ನಮ್ಮ ನೆಗೆನ್ನಿಯವರ ಅಪ್ಪ ಆಗಬೇಕು. ನೆಗೆನ್ನಿ ಅಂತಂದ್ರೆ ಊರಿಗಿತ್ತಿ ನೋಡ್ರಿ. ನಮ್ಮ ದೊಡ್ಡ ಮಾಮ ಅವರ ವೈಫು, ಹಸ್ಬೆಂಡ್ ಅವರ ಅಣ್ಣನ ಹೆಂಡತಿ. ಆಲ್ರೆಡಿ ರೆಗ್ಯುಲರ್ ಆಗಿ ಬ್ಲಾಗ್ನ ನೋಡ್ಕೊತ ಇರೋರ್ಗಂಕರ ಆಲ್ಮೋಸ್ಟ್ ಗೊತ್ತಿರ್ತೈತಿ ನಮ್ಮ ಫ್ಯಾಮಿಲಿ ಪರಿಚಯ ಎಲ್ಲ.
ಸೊ ಹೊಸದಾಗಿ ಯಾರಾದರೂ ಬ್ಲಾಗ್ ನೋಡೋಕ್ಕಂತಿದ್ರೆ ಸೊ ಅವ್ರಿಗೆ ಗೊತ್ತಾಗಲಿ ಅನ್ನೋ ರೀಸನ್ಗೆ ಮತ್ತು ಈ ಬ್ಲಾಗ್ನಾಗ ಅವ್ರು ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ ನೋಡ್ರಿ. ಅವರು ಅಷ್ಟ ಅವ್ರ ಮಕ್ಕಳನ್ನ ಬೆಂಗಳೂರಿನಾಗ ಅಲ್ಲೇ ಬಿಟ್ಟು ಬಂದಾರ. ಸೊ ದೊಡ್ಡ ಮಗಳದು ಎಕ್ಸಾಮ್ ಅದಾವ ಅಂತೇಳಿ. ಸೊ ಎಲ್ಲರೂ ಅಷ್ಟೇ ದೊಡ್ಡವರಷ್ಟೇ ಬಂದೀವಿ, ಎಲ್ಲ ಮಕ್ಕಳನ್ನಲ್ಲೇ ಬಿಟ್ಟು. ಸೊ ಈಗ ನೋಡ್ರಿ ಊರಿಗೆ ಬಂದು ರೀಚ್ ಆದ್ವಿ, ಹಸ್ಬೆಂಡ್ ಮನೆಗೆ ಬಂದ್ವಿ ನೋಡ್ರಿ. ಸೊ ನೋಡ್ತಾ ಇರ್ಬೋದು ಯಾರ್ಯಾರೆಲ್ಲ ಬಂದಾರ ಅಂಥೇಳಿ. ಆಲ್ರೆಡಿ 2 days ಬ್ಯಾಕನ ಎರಡನೇ ಮಾಮ ಮತ್ತು ಅವ್ರ ಹೆಂಡತಿ ಅವ್ರ ಮಗಳು ಎಲ್ಲರೂ ಬಂದಾರ. ಸೊ ಅವ್ರ ಮಗ ಬಂದಿಲ್ಲ, ಅಲ್ಲೇ ಅದ. ನಮ್ಮ ಬಸಮ್ಮನೂ ಅಲ್ಲೇ ಅದ, ಆಕಿನೂ ಬಂದಿಲ್ಲ. ಆ್ಯಂಡ್ ದೊಡ್ಡ ಮಾಮನ 2 ಮಕ್ಕಳು 4 ಮಂದಿ ಅಲ್ಲೇ ಬೆಂಗಳೂರಿನಾಗ ಅದಾರ. ದೊಡ್ಡವರಷ್ಟು ಬಂದಾರ, ಮಕ್ಕಳಲ್ಲೇ ಬಿಟ್ಟು ಬಂದೈತೆ ನೋಡ್ರಿ. ಆ್ಯಂಡ್ ಈ ಬ್ಲಾಗ್ನಾಗ ಒಬ್ಬರು ನ್ಯೂ ಮೆಂಬರ್ ಆ್ಯಡ್ ಆಗ್ಯಾರ. ಸೊ ನೋಡ್ತಾ ಇರ್ಬೋದು ಯಾರು ಅಂತೇಳಿ. ಐ ಹೋಪ್ ನೀವು ನೋಡಿ ಇವ್ರು ಯಾರು ಅಂತಂದು ಕೇಳ್ತೀರಿ. ಸೊ ಇದೇ ಫಸ್ಟ್ ಟೈಮ್ ನನ್ನ ಬ್ಲಾಗ್ನಾಗ ಕಾಣಿಸ್ಕೊಳಕಂತ ನೋಡ್ರಿ. ಈಗೇ ನೋಡಕ್ಕಂತಿರಲ್ಲ ಯೆಲ್ಲೋ ಕಲರ್ ಸ್ಯಾರಿ ಬ್ಲೂ ಕಲರ್ ಬಾರ್ಡರ್ ಸ್ಯಾರಿ ವೇರ್ ಮಾಡಿರೋರು. ಸೊ ಇವ್ರು ಬಂದು ನಮ್ಮ ಎರಡನೇ ಮಾಮನ ಹೆಂಡತಿ ನೋಡ್ರಿ. ಸೊ ಎರಡನೇ ಮಾಮನ ಮಗಳು ಸುಚಿತ್ರ. ಸೊ ಸುಚಿತ್ರನಂಕರ ಇದಕ್ಕೂ ಮೊದಲು ಒಂದು 2-3-4 ಟೈಮ್ ನೋಡಿರ್ತೀರಿ ಬ್ಲಾಗ್ನಾಗ, ಗೊತ್ತಿರ್ತೈತಿ ರೆಗ್ಯುಲರ್ ಆಗಿ ಬ್ಲಾಗ್ ನೋಡ್ಕೊತಿರೋರಿಗೆ. ನಮ್ಮ ತಂಗಿ ಮದುವೆಗೂ ಬಂದಿದ್ಲು. ಆ್ಯಂಡ್ ಕಾರ್ತಿಕ್ ಹಬ್ಬಕ್ಕೆ ದ್ಯಾಮವ್ವ ದುರ್ಗ ಒಂದು ಜಾತ್ರೆಗೆ ಈ 2 years ಬ್ಯಾಕು. ಸೊ ಅವಾಗೂ ಬಂದಿದ್ಲು, ಹಾಗೆಲ್ಲ ನೋಡಿರ್ತೀರಿ. ಸೊ ಅವನನ್ನು ನೀವು ನೋಡಿರಲಿಲ್ಲ ಎಂದು. ಸೊ ಊರಿಗೆ ಒಟ್ಟ ಬಂದೇ ಇಲ್ಲ. ಊರಿಗೆ ಬಂದಿದ್ರೆ ಸೊ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ನ ಹೆಂಗೆ ತೋರಿಸಿರ್ತಿದ್ನೋ ಸೊ ಹಂಗೆ ಅವ್ರನ್ನೂ ತೋರಿಸಿರ್ತಿದ್ದೆ. ಬಟ್ ಊರಿಗೆ ಬಂದಿಲ್ಲಲ್ಲ, ಸೊ ಹಂಗಾಗಿ ಎಂದು ನಿಮ್ಗೆ ತೋರ್ಸೋಕೆ ಅವಕಾಶನ ಸಿಕ್ಕಿರಲಿಲ್ಲ. ಸೊ ಇವತ್ತು ಅದು ಟೈಮ್ ಬಂದೈತೆ ನೋಡ್ರಿ, ಎರಡನೇ ಮಾಮನ ಹೆಂಡ್ತಿನ ನನ್ನ ಬ್ಲಾಗ್ನಾಗ ತೋರಿಸೋವಂಥ ಟೈಮು. ಸೊ ನೋಡಿದ್ರಲ್ಲ ಅವರ ನೋಡ್ರಿ, ಎರಡನೇ ಮಾಮನ ಹೆಂಡ್ತಿ ಮೂಕಮ್ಮ ಅಂಥೇಳಿ. ಸೊ ನನಗೆ ನೆಗೆನಿ, ಎರಡನೇ ನೆಗೆನಿ. ನನ್ನ ಕರ್ಕೊಂಡು ಹೋಗೋದಿದ್ದರೆ ನಾನು ರೆಡಿ ಆಗ್ತಾ ಇದ್ದೆ, ನಾನು ಇಲ್ಲೇ ಬಿಟ್ಟು ಹೋಗ್ತಿದ್ದರೆ. ಸೊ ನೋಡ್ರಿ ಬಂದು ಈಗ ಸ್ಯಾರಿ ವೇರ್ ಮಾಡಿ ರೆಡಿ ಆದೆ. ಓ ಕರೆಂಟ್ ಬಂದು ಕರೆಂಟ್ ಇಲ್ಲ ಇಷ್ಟೋದ ನೋಡಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಕರೆಂಟ್ ಬಂದು ಇನ್ನೇನು ಹೊರಡಬೇಕು. ಎಲ್ಲಿ ಹೊಂಟಿವಿ ಏನಂತಂದ್ರೆ ಸರ್ಪ್ರೈಸ್ ಸಸ್ಪೆನ್ಸ್. ಈಕೆ ಬರಲಿಕ್ಕೆ ಇಲ್ಲೇ ಮನೆಯಾಗ ಹೋಗ್ಬೇಕೆ. ಬರ್ತೀನಿ, ನನಗೂ ಟೈಮ್ ಬರುತ್ತೆ. ಎಸ್ ಈಗ ನೋಡ್ರಿ ಮನೆಗೆ ಬಂದ ಕೂಡ ನಾನು ತಡ ಮಾಡಲಿಲ್ಲ, ರೆಡಿ ಆಗೇ ಬಿಟ್ಟೆ. ಯಾಕಂದರೆ ಎಲ್ಲರೂ ರೆಡಿಯಾಗಿ ಕುಂತ್ಬಿಟ್ರ. ಸೊ ನಮ್ಮ ಎರಡನೇ ಅಕ್ಕನೂ ರೆಡಿ ಆಗಿದ್ಲು. ಆ್ಯಂಡ್ ಮೂರನೇ ಅಕ್ಕನೂ ರೆಡಿಯಾಗಿ ಊರನ್ನ ಮಂದಿನೆಲ್ಲ ಒದ್ಕೊಂಬರಕಂಥೇಳಿ ಹೋಗಿದ್ಲು. ಸೊ ಇನ್ನು ನಾನು ಒಬ್ಬಕ್ಕೆಲ್ಲ ನಾನು ಮೊದಲು ರೆಡಿ ಆಗೋದು ಒಂದು ಸ್ವಲ್ಪ ಲೇಟು, ಸ್ಯಾರಿ ಅದು ಉಟ್ಕೊಳಕ್ಕೆಲ್ಲ. ಸೊ ಮೊದಲು ರೆಡಿಯಾಗಿ ಕುಂತ್ಬಿಟ್ರೆ ಕರೆದ ಗಟ್ಟಿನ ಹೋಗೋಕೆ ಚಲೋ ಆಗತ್ತೆ ಅಂತಂದು ರೆಡಿ ಅದೇ ನೋಡ್ರಿ. ಸೊ ಸ್ಯಾರಿ ವೇರ್ ಮಾಡೀನಿ, ಗ್ರೀನ್ ಆ್ಯಂಡ್ ಬ್ಲೂ ಬಾರ್ಡರ್ ಇರೋವಂಥ ಸ್ಯಾರಿ. ಸೊ ಇದಕ್ಕೂ ಮೊದಲು ಸುಮಾರು ಸಲ ವೇರ್ ಮಾಡೀನಿ ಈ ಸ್ಯಾರಿನ. ಸೊ ಹೆಂಗನಕತ್ತೀನಿ ಏನಂತಂದು ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಊರಾಗಿದ್ದನೋ ಅಪ್ಪ ಮತ್ತು ಅವ್ವ ಅವರು ಬರಾಕಂತಾರ. ಸೊ ಅವರು ಡೈರೆಕ್ಟ್ ಇಲ್ಲಿಗನ ಬರಂಗಿಲ್ಲ. ಆ್ಯಂಡ್ ತಂಗಿ ಮೈದ್ನ ಚಿನ್ನಿ ಅವರು ಎಲ್ಲರೂ ಬರಾಕಂತಾರ. ತಂಗಿಗಂತೂ ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ, ಬಸಮ್ಮ ಇಲ್ಲ ಸೆಟ್ ಮಾಡ್ಕೊಂಡಾಳ. ಕರೆನಾ ಎದಕ್ಕೆ ಸೀಟ್ ಮಾಡ್ಕೊಂಡಾಳ? ಅದು ಮೊನ್ನೆ ಸೀರೆ ಉಟ್ಕೊಂಡಿದ್ನಲ್ಲ, ಫೋಟೋ ಒಂದು ತಕೊಂಡಿಲ್ಲ. ಓ ಇಟ್ಕೊಂಡಿನಿ, ಫೋಟೋ ಒಂದು ತಕೊಂಡಿಲ್ಲ, ಫೋಟೋ ಕಳ್ಸಂತ ಅದಕ್ಕೆ ಮತ್ತೆ ಏನು ಒಂದು 2-3 ಸತಿ ಕಾಲ್ ಮಾಡಿದ್ಲ, ಎತ್ತಿಲ್ಲ. ಅದಕ್ಕೆ ಅಪ್ಪ ಫೋನ್ ಮಾಡಿ ಕೊಡ್ತಾನ. ನಾನ್ ಹಲೋ ಅಂದ್ರ ಆ ಕಡೆಯಿಂದ ರಿಪ್ಲೈ ಇಲ್ಲ, ಅಪ್ಪ ಹಲೋ ಅಂದ್ರ ಅಲ್ಲ ಅಂತಾಳ. ಊಟ ಆಯ್ತಂತ ನಾನ್ ಕೇಳಿದ್ರೆ ರಿಪ್ಲೈ ಇಲ್ಲ, ಅಪ್ಪ ಕೇಳಿದ್ರೆ ಮಾತಾಡ್ದ ತಗೋ ಹೋಗ್ತಾ ಹೋಗ್ತಾ. ಎಸ್ ಈಗ ನೋಡ್ರಿ ಮೇನ್ ಏನು ಫ್ಯಾಮಿಲಿ ಫಂಕ್ಷನ್ಗೇನು ಬಂದಿದ್ವಲ್ಲ, ಸೊ ಆ ಫಂಕ್ಷನ್ ಮುಗಿಸ್ಕೊಂಡು ಈಗ ಡೈರೆಕ್ಟ್ ಬಂದಿಂದ ವ್ಲಾಗ್ ಕಂಟಿನ್ಯೂ ಮಾಡಕ್ಕಂತೀನಿ. ಸೊ ಏನು ಫಂಕ್ಷನ್ ಏನಂತಂದು ಈ ವ್ಲಾಗ್ನಾಗ ನಾ ರಿವೀಲ್ ಮಾಡೋಂಗಿಲ್ಲ. ಸೊ ಅದು ಸಸ್ಪೆನ್ಸ್. ಸೊ ಅದೊಂದು ಕರೆಕ್ಟ್ ಟೈಮ್ ಬಂದಾಗ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಂತ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಏನು ವ್ಲಾಗು ಏನು ಫ್ಯಾಮಿಲಿ ಫಂಕ್ಷನ್ ಅಂತಂದು. ಸೊ ಅಲ್ಲಿವರೆಗೂ ಗೆಸ್ ಮಾಡಿ ಏನು ಫಂಕ್ಷನ್ ಇರ್ಬೋದು ಅಂಥೇಳಿ ಗೆಸ್ ಮಾಡಿರಿ, ಕಮೆಂಟ್ ಮಾಡಿರಿ, ನೋಡೋಣ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಿ ಅಂಥೇಳಿ. ಒಟ್ಟಿನಲ್ಲಿ ಒಂದು ಗುಡ್ ನ್ಯೂಸ್, ಖುಷಿ ವಿಷಯ ಅಂಕರ ಐತಿ. ಸೊ ಆದಷ್ಟು ಜಲ್ದಿ ಆ ಖುಷಿ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆದಷ್ಟು ಆ ಟೈಮ್ ಜಲ್ದಿ ಬರಲಿ ಅಂಥೇಳಿ ನಾನು ಕಾಯಕಂತೀನಿ, ಯಾವಾಗ ಖುಷಿ ವಿಷಯನ ನಿಮ್ಮ ಜೊತೆ ಹಂಚ್ಕೊತೀನಿ ಅಂಥೇಳಿ. ಸೊ ಈಗ ನೋಡ್ರಿ ಅಲ್ಲಿಂದ ಬರೋಣ ಈಗ ರೆಡಿಯಾಗಿ ಹೊರಟ ಬಿಟ್ರು ಅಕ್ಕ ಮತ್ತು ಸುಚಿತ್ರ. ಯಾಕಂತಂದ್ರೆ ಸುಚಿತ್ರ ಅಂದ್ರೆ ನಾಳೆಗೆ ಡ್ಯೂಟಿ ಐತೆ ಅಂತಕ್ಕಿದು 2-3 ಡೇಸನ್ನು ಅಷ್ಟ ರಜೆ ತಂದಿದ್ಲಂತ.
ಸೊ ಹಂಗಾಗಿ ರಜಾ ಇವತ್ತಿಗೆ ಮುಗೀತು ಮತ್ತು ನಾಳೆಗೆ ಡ್ಯೂಟಿಗೆ ಜಾಯಿನ್ ಆಗಬೇಕು. ಸೊ ಅದ್ರ ಸಲುವಾಗಿ ಅವಸರಲ್ಲೇ ಹೊಂಟ್ರ ನೋಡ್ರಿ. ಅವರಿಬ್ಬರ ಹೊಂಟಾರ ಈಗ. ಸೊ ಅವರಪ್ಪ ಹೋಗಿ ಈಗ ಬಸ್ ಹತ್ತಿಸಿ ಬರ್ತಾರೆ ನೋಡ್ರಿ. ಸೊ ಹಂಗಾಗಿ ಅವಸರಲ್ಲೇ ಎಲ್ಲರ ಕಾಲಿಗೂ ನಮಸ್ಕಾರ ಮಾಡ್ಕೊಂತ ಬಂದರೆ ಎಷ್ಟೊಂಡ ಮಂದಿ ಇರ್ತೀವಿ ಮನ್ಯಾಗ, ನಾವು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ. ಸೊ ಎಲ್ಲರ ಕಾಲಿಗೂ ನಮಸ್ಕಾರ ಮಾಡ್ಕೊಂಡು ಬರೋದ್ರೊಳಗೆ ಸಾಕಾಗಿ ಹೋಗಿರ್ತೈತಿ. ಸೊ ಆ ಪರಿ ಆಗ್ಬಿಟ್ಟಿರ್ತೈತಿ ನೋಡ್ರಿ. ಎಲ್ಲಿ ತನ ಹೋಯ್ತಾನ ಅಜ್ಜ? ಮುಂದಕ್ಕೆ ಸರಿ ಸುಚಿತ್ರ, ನೀನು ಹೆಂಗ್ ಕುಂದಿರ್ತೇಕ ನೀನು? ಗಟ್ಟಿ ಕುಂದ್ರು. ಏನ್ ಬಸ್ಸಿಗೆ ಹೋಗ್ತಾರ ಟ್ರೈನಿಗೆ ಹೋಗ್ತಾರ? ಈಗ ಮಳೆ ಆಗೈತಿ, ಗಾಡಿ ಮೇಲಾಗ ಹೊಡಿಯನ್ನ. ಏನೇನ್ ಮಾಡ್ರ ಮಾಮ ಹೋಯ್ತನ ಬಿಟ್ಟು ಹೋಗಿದ್ರು. ಕಾಲ್ ಎದಕ್ ಕೊಡ್ಬೇಕ? ನಾ ಹೆಂಗೋಲ್ ಕಾಲ್ ಕೊಟ್ರ? ಕಾಲ್ ಕೊಟ್ರೆ ನಾ ಹೆಂಗ್ ಹೋಗ್ಬೇಕು? ಮತ್ತ ಶಿವಕೊಂದನ್ ಬಿಡು, ಏನಾಗತ್ತ ಸಾಮಾನ್ಲಿಲ್ಲ ಅಂದ್ರ ಹಾಕೊಂಡಕ್ಕಿ ನಿನ್ನ ಈಗ ಚಪ್ಪಲ. ಕೆಲಸ ದಂಡ ಹಿಡಿದೈತಿ ಈಗ. ಅಲ್ವಾ ಗಾಡಿ ಸಿಗ್ತಾ? ಎಸ್, ಈಗ ನೋಡ್ರಿ ನಮ್ಮ ಸುಚಿತ್ರರು ಬೆಂಗಳೂರಿಗೆ ಹೋಗೋಣ. ನಾವು ರಿಟರ್ನ್ ಈಗ ಬೆಳಗಾವಿಗೆ ಹೊರಟ್ವಿ, ಮಕ್ಕಳನ್ನ ಬಿಟ್ಟು ಬಂದಿರೋದ್ರಿಂದ. ಸೊ ಮಳೆ ಒಂದು ಹತ್ತು ಬಿಟ್ಟಿತ್ತು, ಏನು ಮಾಡೋದು, ಹೋಗೋದ ಬಿಡೋದ ಕನ್ಫ್ಯೂಸ್ನಾಗ ನಾವು ಹೊಂಟ್ವಿ ನೋಡ್ರಿ. ಯಾಕಂದ್ರೆ ನಮ್ಮ ಮಕ್ಕಳನ್ನ ಬಿಟ್ಟು ಬಂದಿರೋದ್ರಿಂದ. ಸೊ ಎಸ್ ನೋಡಿ ಫ್ರೆಂಡ್ಸ್, ಈಗ ಟೈಮು 8:45 ಆಗೈತಿ. ಸೊ ಈಗ ಬಾಗಲಕೋಟೆ ಬಸ್ ಸ್ಟಾಪ್ ಒಳಗೆ ಅದೀವಿ. ಸೊ ನೋಡ್ತಾ ಇರ್ಬೋದು, ಒಂದು ವಾಸ್ಕೋ ಬಸ್ ಹೋಗ್ತು, ಫುಲ್ ರಶ್ ಆಗಿತ್ತು, ತುಂಬಿತ್ತು. ಸೊ ಅದಕ್ಕೇನು ಹೋಗಲಿಲ್ಲ, ಇನ್ನೂ 4-5 ಬಸ್ ಬರ್ತಾವ್ರಿ ಅಂತಂದ್ರು. ಸೊ ಹಂಗಾಗಿ ನೆಕ್ಸ್ಟ್ ಬಸ್ಸಿಗೆ ಹೋದ್ರಪ್ಪ ಅಂತೇಳಿ ಈಗ ವೇಟ್ ಮಾಡಕ್ಕಂತೀವಿ. ಬರ್ತಿದ್ದಂಗೆ ಇಲ್ಲೊಬ್ರು ಮಕ್ಕಳು ಕರ್ಕೊಂಡು ಕೇಳಕ್ಕಂತಿದ್ರು. ಸೊ ನಾವು ಹಂಗೆ ಗಾಬ ಆದ್ವಿ. ಸಣ್ಣ ಇಲ್ಲಿಂದ 2 ಮಕ್ಕಳು ಆದರು, ಇಲ್ಲಿ ಕುಂದಿರ್ಸಿ ವಾಶ್ರೂಮ್ ಹೋಗಿದ್ದೀರಿ, ಪಪ್ಪಾಗೆ ಕುಂದಿರ್ಸಿ ಹೋಗಿನಿ ಅಂತಂದು ಹೇಳ್ಯಾರ. ಅವ್ರ ಪಪ್ಪ ಎತ್ತಾಗ ಏನು ಮಾಡಕ್ಕಂತಿದ್ರು ಏನೋ, ಏನು ಮೊಬೈಲ್ ಯೂಸ್ ಮಾಡಕ್ಕಂತಿದ್ರು ಏನೋ ನಿಂತರ ಅವ್ರ ಪಾಡಿಗೆ ಅವರು ಹೋಗ್ಬಿಟ್ರು ಅತ್ತಾಗ. ಮತ್ತು ಹೋಗಿ ಹುಡ್ಕ್ಯಾಡ್ಕೊಂಡು ಎಷ್ಟೊತ್ತನ ಆಗೇನು ಸಿಕ್ಕರು. ಸೊ ಸಣ್ಣ ಮಕ್ಳು ಇದ್ದಂದ್ರೆ ಭಾಳ ಜಾಗೃತಿಯಿಂದ ನೋಡ್ಕೋಬೇಕು ನೋಡ್ರಿ ಮಕ್ಕಳನ್ನ. ನೋಡ್ಕೊಳಕ್ಕೆ ಒಂದು ಸಾಲಂಗಿಲ್ಲ, ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ 2 ಆನ ಬೇಕಾಗತ್ತೆ. ಮಕ್ಕಳು ಭಾಳ ಸಣ್ಣರಿದ್ರು ಅಂತಂದ್ರೆ ದೊಡ್ಡವರಾಗೋವರೆಗೂ. ಸೊ ಅದನ್ನೆಲ್ಲ ನೋಡೋಕೆ ಹೋದ್ರೆ ಯಾವ ಮಕ್ಕಳು ಬೇಡ, ಏನು ಬೇಡ, ಆರಾಮ್ಸೆ ಟೆನ್ಷನ್ ಫ್ರೀಯಾಗಿ ಇರಬೇಕು ಅಂತೇಳಿ ಅನ್ಸುತ್ತೆ. ಮಕ್ಕಳಾಗಿಂದ ಇರೋವಂತಹ ಜವಾಬ್ದಾರಿಗಳು ಇನ್ನೂ ಜಾಸ್ತಿ ಆಗ್ತಾವಲ್ಲ. ಸೊ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಹಂಗೆ ಅನ್ನಿಸ್ತೈತಿ ನೋಡ್ರಿ. ಇಷ್ಟು ಫ್ರೀಯಾಗಿರೋದನ್ನ ಚಲೋ ಅನ್ಸುತ್ತಲ್ಲ ಅಂತೇಳಿ. ಎಷ್ಟು ಗಂಟೆಗೆ ಬರ್ತಂತ ಬಸ್ ನೆಕ್ಸ್ಟ್? ಥಂಡಿ ಹಿಡಿಯಾಕಂತ ಬಿಡೈತಿ. ಮಳೆ ಒಂದು ಆಗೈತಲ್ಲ, ಇಲ್ಲಿ ಫುಲ್ಲು ಮಳೆ ಅಂತ ನೋಡ್ರಿ. ನಾವು ಏನು ತಿರುಪತಿಗೇನು ಹೋಗಿವಲ್ಲ, ಸೊ ತಿರುಪತಿಗೆ ಹೋಗೋಕ್ಕಿಂತ ಮೊದಲನ ಊರಾಗ ಮಳೆ ಹತ್ತಿದ್ದು. ಸೊ ಇಲ್ಲಿವರೆಗೂ ಫುಲ್ ಮಾಡ, ಒಟ್ಟು ಬಿಸಿಲ ಕಂಡಿಲ್ಲ ಅಂತ ಹೇಳಕ್ಕಂತಿದ್ರು ಊರಾಗೆಲ್ಲ ಅವ್ವ ಮತ್ತು ಅಪ್ಪ. ಹೊಲ ಎಲ್ಲ ಕಸ್ಗೇಡಾಗ್ಯಾವ, ಫುಲ್ ಎಲ್ಲ ಮಳೆ ಆಗಿ ಅಂತಂದು ಅನ್ನಕತ್ತಿದ್ರು, ಬಿತ್ತಕ್ಕೆ ಬರ್ಲಾರ್ದಂಗೆ ಆಗೈತಿ ಅಂತೇಳಿ. ಸೊ ಆ ಪರಿ ಮಳೆ ಆಗೈತಿ, ಬಿಸಿಲ ಬಿದ್ದಿಲ್ಲ ಅಂತಂದು. ಸೊ ಫುಲ್ ಮೋಡ. ಸೊ ಒಂದು ಫಂಕ್ಷನ್ಗೆ ಹೋಗಿದ್ವಿ ಫ್ಯಾಮ್ಲಿ ಎಲ್ಲರೂ.
ಫಂಕ್ಷನ್ಗೆ ಹೋಗುವಾಗೂ 1 ನಿಮಿಷ 2 ನಿಮಿಷ ಮಳೆ ಆಯಿತು ನೋಡ್ರಿ, ಜೋರು ಮಳೆ ಆಯಿತು. ಸೊ ಡಾಕ್ಟರ್ ಬಾಗ್ ಹೋದ್ವಿ, ಹೋಗಿ ಅಷ್ಟೇ 1 ನಿಮಿಷ 2 ನಿಮಿಷ ಬಂತು, ಮತ್ತು ಮುಂದೇನು ಬರಲಿಲ್ಲ. ಮತ್ತು ಫಂಕ್ಷನ್ ಮುಗಿಸ್ಕೊಂಡು ಮತ್ತು ಬರೋ ಮುಂದಾಗ ಹಂಗೆ ಫುಲ್ ಜೋರು ಮಳೆ ಆಯಿತು. ತಡಪತ್ರಿ ಎಲ್ಲ ಹೊಚ್ಕೊಂಡು 2 ಟ್ಯಾಕ್ಟರ್ಗೂ ತಡಪತ್ರಿ ಎಲ್ಲ ಹೊಚ್ಕೊಂಡು ಬಂದ್ವಿ ನೋಡ್ರಿ. ಮನೆಗೆ ಬರೋಣ ಫುಲ್ ಜೋರು ಮಳೆ ಹಚ್ಚಿ ಕಟ್ಯಾಕಂತ. ಸೊ ಇಲ್ಲಿ ಬಾಗಲಕೋಟೆ ಒಳಗೆ ಹಂಗೆ ಫುಲ್ ಜೋರು ಮಳೆ ಇದ್ದಿಲ್ಲ, ತಣ್ಣಗೆ ಥಂಡ್ ಹಿಡಿಯಾಕಂತ. ತಿರುಪತಿಗೆ ನೋಡಿದ್ರೆ ತಿರುಪತಿಗೆ ಹೋಗುವಾಗ ಸ್ವೆಟ್ರ್ ತೊಗೊಂಡೋಗಿನಿ, ಅಲ್ಲಿ ನೋಡಿದ್ರೆ ಫುಲ್ ಬಿಸಿಲು, ಫುಲ್ ಗರ್ಮಿ ಅಲ್ಲಿ. ಇಲ್ಲಿ ನೋಡಿದ್ರೆ ಇವತ್ತು ಹೋಗಿ ಇವತ್ತು ಬರ್ತೀವಿ ಅಂಥೇಳಿ ನಾನೇನೋ ಸ್ವೆಟರು ಏನೋ ಜಾಕೆಟ್ ಏನೋ ತಂದಿಲ್ಲ, ಥಂಡಿ ಹಿಡಿಯಾಕಂದೈತಿ ಈಗ ಇಲ್ಲೇ. ಸೊ ಫೈನಲಿ ಬಸ್ ಬಂತು ನೋಡ್ರಿ. ಬಸ್ನಾಗ ಅದೀವಿ ಈಗ ಬೆಳಗಾವಿ ಬಸ್ ಒಳಗೆ. ಸೊ ಇದು ವಾಸ್ಕೋ ಬಸ್ಸು. ಎಲ್ಲ ಫುಲ್ ಬಸ್ ತುಂಬ ಗೋವಾ ಮಂದಿನ ಇರ್ತಾರೆ. ಒಂದು ಸೀಟೂ ಇಲ್ಲ, ಎಲ್ಲರೂ ಕೆಳಗನ ಕುಂತಾರ, ಕೆಳಗನ ಹಾಸ್ಕೊಂಡು ಮಲ್ಕೊಂಡ್ಬಿಟ್ಟಾರ. ಸೊ ನಾವು ಈಗ ನಿಂತೀವಿ ನೋಡ್ರಿ, ಸೀಟ್ ಇಲ್ಲಾರ್ದಕ್ಕೆ ನಾನು ಮತ್ತು ಹಸ್ಬೆಂಡು. ಸೊ ಎಷ್ಟೋ ತನಕ ಕುಂದ್ರದು ಒಂದು ಸ್ವಲ್ಪ ಹೊತ್ತು ನಿಂತೀವಿ, ಮತ್ತು ಹಸ್ಬೆಂಡಿಗೆ ಒಂದು ಸ್ವಲ್ಪ ಅಲ್ಲೇ ಒಬ್ರು ಅಡ್ಜಸ್ಟ್ ಮಾಡಿ ಸ್ವಲ್ಪ ಬಿಟ್ಕೊಟ್ರು ಸರ್ಕೊಂಡು. ಸೊ ಒಬ್ಬೊಬ್ರು ಸರಿತಾರ ಅರ್ಥ ಮಾಡ್ಕೊಂಡು, ಇನ್ನೂ ಕೆಲವರು ಸರಿರಂದ್ರು ಸರಿಯಂಗಿಲ್ಲ. ಮಕ್ಕಳು ಕರ್ಕೊಂಡು ಕುಂತಿದ್ರು. ಆ್ಯಕ್ಚುಲಿ ಒಂದು ಸ್ವಲ್ಪ ಸರಿದು ಕುಂದ್ರೆ ಅಂತಂದ್ರು, ಸರಿದು ಕುಂದಿರ್ಲಿಲ್ಲ ಅವರು. ಸೊ ಒಬ್ರು ಅರ್ಥ ಮಾಡ್ಕೊಂಡು ಅವರ ಕರೆದು ಕುಂದ್ರಿ ಸರ್ ಅಂತಂದು ಕುಂದ್ರಿಸ್ಕೊಂಡ್ರು ನೋಡ್ರಿ. ಸೊ ಈ ರೀತಿ ಅದ ಒಳ್ಳೆ ಗುಣ ಎಲ್ಲೋ ಒಬ್ಬೊಬ್ರಲ್ಲಿ ಮಾತ್ರ ಇರ್ತೈತೆ ನೋಡ್ರಿ, ಎಲ್ಲರಲ್ಲೂ ಇರಂಗಿಲ್ಲ ಇದು. ಸೊ ನಾನು ಅಷ್ಟೇ ಟ್ರಾವೆಲ್ ಮಾಡಬೇಕಾದ್ರೆ ನಾನು ಮಕ್ಕಳನ್ನೆಲ್ಲ ಕುಂದಿರ್ಸ್ಕೊಂಡಿರ್ತೀನಲ್ಲ. ಸೊ ಯಾರು ಹಿಂಗೆ ನಿಂತಿದ್ರು ಅಂತಂದ್ರೆ ಸರ್ದು ಕುಂದಿರ್ಸ್ಕೊಂಡಿರ್ತೀನಿ, ಸರಿ ಅಂತಂದಾಗ ಸರ್ದು ಕುಂದಿರ್ಸ್ಕೊಂಡಿರ್ತೀವಿ. ಅದೇನೋ ಗೊತ್ತಿಲ್ಲ, ನನಗೊಂಥರ ಮರಗದಂಗೆ ಈ ರೀತಿ ಫೀಲ್ ಆಗತ್ತೆ ನೋಡ್ರಿ. ಸೊ ಹಂಗಾಗಿ ನಾನು ಯಾರ ಹತ್ರನೂ ಅಷ್ಟು ವಾದ ಏನು ಮಾಡೋಕ್ಕೆ ಹೋಗಂಗಿಲ್ಲ. ಸೊ ಆಯಿತು ಅಂಥೇಳಿ ಸರ್ಕೊಂಡ್ಬಿಡ್ತೀನಿ. ಜಗಳ ಮಾಡ್ಕೊತ ಹೋದ್ರೆ ಉದ್ದಕ್ಕೆ ಹಂಗೆ ಬಾಯಿ ಮಾಡ್ಕೊಂಡು ಜಗಳ ಮಾಡ್ಕೊತ ಹೋಗ್ತೀವಿ. ಸೊ ಯಾರೇನು ಹೋಗೋ ಮುಂದೆ ಏನನ್ನು ಹೊತ್ಕೊಂಡು ಹೋಗಂಗಿಲ್ಲ, ಎಲ್ಲನೂ ಒಂದನ್ನೆಲ್ಲೇ ಬಿಟ್ಟು ಹೋಗಬೇಕಾ. ಸೊ ಕೊನೆಗೆ ಉಳ್ಕೊಳ್ಳೋದು ಪ್ರೀತಿ ವಿಶ್ವಾಸ. ಸೊ ಇದು ಒಂದ ನೋಡ್ರಿ. ಸೊ ಆದಷ್ಟು ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು, ಆದಷ್ಟು ಜಗಳ ವಾದ ಇವನ್ನೆಲ್ಲ ಕಡಿಮೆ ಮಾಡಬೇಕು. ಇರೋವರೆಗೂ ಅಷ್ಟೇ ಇದು ನಂದು ಅಂತಂದು ಎಲ್ಲರೂ ಬಡ್ದಾಡ್ಕೊಂತ ಸಾಯ್ತಿರ್ತಾರೆ. ಸೊ ಕೊನೆಗೆ ಎಲ್ಲನೂ ಬಿಟ್ಟು ಹೋಗಬೇಕು, ಯಾರಿಗೂ ಯಾವುದು ಶಾಶ್ವತ ಅಲ್ಲ. ಎಸಿಗ ನೋಡಿ ನೈಟ್ ಊಟಕ್ಕೆ ಬಿಟ್ಟಿದ್ರು ಇಲ್ಲಿ ಬಸ್ನಾಗ ಎಲ್ಲರಿಗೂ. ಸೊ ಎಲ್ಲರೂ ಊಟಕ್ಕೆ ಹೋಗಿದ್ರು. ಹಸ್ಬೆಂಡ್ ನನಗೆ ಅಲ್ಲೇ ಹೋಟೆಲ್ನಾಗ ಹೋಗಿ ಒಂದು ಊಟ ತೊಗೊಂಬಂದು ಕೊಟ್ಟರು, ಊಟ ಮಾಡೋಕ್ಕಂತಿದ್ದೆ. ಊಟ ಉಣ್ಣೋಗನು ಅಷ್ಟೇ ಅಲ್ಲೊಬ್ರು ಊಟ ಉಣ್ಣೋಗಿ ಹೇಳ್ಬಾರ್ದಮ್ಮ, ಊಟ ಉಂಡು ಆರಾಮಾಗಿ ಹೇಳು, ನಾವು ಅಲ್ಲಿ ಮಟ ನಿಂದಿರ್ತೀವಿ ಅಂತಂದು ಆ ಸೀಟ್ನಾಗ ಕುಂತಾರೋ. ನಾವು ಉಣ್ಣೋ ಮಟ ನಿಂತಿದ್ರು ನೋಡ್ರಿ. ಸೊ ಈ ರೀತಿ ಒಬ್ಬೊಬ್ರ ಹತ್ರ ಒಳ್ಳೆ ಗುಣ ಇರ್ತೈತಿ. ಸೊ ಒಬ್ಬೊಬ್ರಂದ್ರೆ ರ್ಯಾಶ ನಡ್ಕೊತ, ಏನು ಮನುಷ್ಯತ್ವನ ಇರಂಗಿಲ್ಲ ಅವ್ರ ಕಡೆ. ಸೊ ಅಷ್ಟು ರೂಢ ನಡ್ಕೊತಾರ. ಎಸ್ ನೋಡ್ರಿ ಫ್ರೆಂಡ್ಸ್, ಈಗ ಟೈಮ್ 1 ಗಂಟೆ ಆಗೈತಿ, ಇನ್ನು 10 ನಿಮಿಷ ಐತೆ 1 ಗಂಟೆಗೆ. ಸೊ ಈಗ ಬೆಳಗಾವಿಗೆ ರೀಚ್ ಆದ್ವಿ. ಊರಾಗಿದ್ದ ಪಾರ ಬೆಳಗಾವಿ ಮಟ್ಟ ಫುಲ್ ಮಳೆ ಐತಿ ನೋಡ್ರಿ. ಇಲ್ಲಿ ಈಗ ಜುಬ್ರನಿ ಉದ್ರಾಕಂತೈತಿ. ಸೊ ಈಗ ಮನೆಗೆ ಹೊಂಟೇವಿ ನಡ್ಕೊತ. ಬರ್ರಿ ಟೈಮಿಗೆ ಸೀದಾ ಹೋಗಿ ಮಲ್ಕೊಂಡ್ದ. ಫುಲ್ ಜೋರು ನಿಂತಿಲ್ಲ